ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಗದ್ಯ 5 ಹಸ್ತರೇಖೆ ಬದಲಿಸಿದ ಬಾಲಕ ಎಂಬ ಗದ್ಯ ಪಠವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ಲಭಿಸುತ್ತದೆ. ಹಸ್ತರೇಖೆ ಬದಲಿಸಿದ ಬಾಲಕ. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ. ತಮ್ಮ ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ಎಂದು ತಂದೆ ತಾಯಿಗಳು ಆಸೆ ಪಡುತ್ತಿದ್ದರು. ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು. ವಿದ್ಯೆ ಕಲಿಸುವಲ್ಲಿ ಗುರುಗಳಲ್ಲಿ ಬೇಡಿಕೊಂಡಳು. ತಕ್ಷಶಿಲೆ ಇದು ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಇಲ್ಲಿ ಓದುವುದೆಂದರೆ ಏನೋ ತುಂಬ ಘನತೆಯ ಗೌರವದ ವಿಷಯ. ಯಾಕೆಂದರೆ ತಕ್ಷಶಿಲೆ ಅಷ್ಟು ಹೆಸರನ್ನು ಮಾಡಿದಂತಹ ಗುರುಕುಲ. ತಮ್ಮ ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ಎಂದು ಎಲ್ಲ ತಂದೆ ತಾಯಿಗಳು ಏನು ಮಾಡ್ತಾರೆ, ಆಸೆ ಪಡ್ತಾರೆ. ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬರ್ತಾಳೆ. ವಿದ್ಯೆ ಕಲಿಸಿ ಅಂಥೇಳಿ ಗುರುಗಳಲ್ಲಿ ಬೇಡ್ಕೊಳ್ತಾಳೆ. ಈಗ ಮುಂದೆ ನೋಡೋಣ. ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು. ಎತ್ತಲೋ ನೋಡುತ್ತಾ ನಿಂತಿದ್ದ ಗುರುಗಳು ಆತನನ್ನು ಗಮನಿಸಿದರು. ಕರೆದು ಬಾಲಕನ ಕೈ ನೋಡಿದರು. ನಿರಾಶರಾದರು. ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ವಿದ್ಯೆ ಹತ್ತದು ಎಂದು ತಿಳಿಸಿದರು. ತಾಯಿ ದಕ್ಷಿ ಗಾಬರಿಯಾದಳು. ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ಆದರೆ ಗುರುಗಳು ಅವನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದರು. ತಾಯಿಗೆ ತುಂಬ ನಿರಾಸೆ ಆಯಿತು. ಅವಳಿಗೆ ಅಳು ಬಂದಿತು. ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ. ತಾಯಿಯ ಆಸೆಯನ್ನು ಪೂರೈಸಲು ಯೋಚಿಸತೊಡಗಿದ. ಬಾಲಕನಿಗೆ ಗುರುಕುಲದ ವಾತಾವರಣ ಏನಾಗಿತ್ತು, ಹೊಸದಾಗಿತ್ತು. ಯಾಕಂದರೆ ಈಗ ಮಗು ತಾಯಿ ಜೊತೆ ಬೆಳೆದಿದ್ದು ಅದನ್ನು ತಗೊಂಡು ಹೋಗಿ ಒಂದು ಗುರುಕುಲದಲ್ಲಿ ಸೇರಿಸಿದಾಗ ಎಲ್ಲ ಹೊಸ ವಾತಾವರಣ ಇರುತ್ತೆ. ಎತ್ತಲು ನೋಡುತ್ತಾ ನಿಂತಿದ್ದ ಬಾಲಕ ಗುರುಗಳನ್ನು ನೋಡ್ತಾನೆ. ಗಮನಿಸಿದಾಗ ಕರೆದು ಬಾಲಕನ ಕೈ ನೋಡಿದ ಗುರುಗಳು ಏನು ಮಾಡ್ತಾರೆ, ಆ ಹುಡುಗನನ್ನು ಕರೀತಾರೆ. ಕರೆದುಬಿಟ್ಟು ನೋಡಿದ ತಕ್ಷಣ ಅವನ ಕೈಯನ್ನು ನೋಡ್ತಾರೆ. ಕೈ ನೋಡಿದ ತಕ್ಷಣ ಅವರು ನಿರಾಶರಾಗ್ತಾರೆ. ಈ ಬಾಲಕನಲ್ಲಿ ಓದಿನಲ್ಲಿ ಅಭಿರುಚಿ ಇಲ್ಲ, ಈ ಬಾಲಕನಲ್ಲಿ ಏನಿಲ್ಲ, ಓದುವ ಆಸಕ್ತಿ ಇಲ್ಲ, ಇವನಿಗೆ ವಿದ್ಯೆ ಹತ್ತದು ಎಂದು ತಿಳಿದರು. ಆಗ ತಾಯಿ ಏನು ಮಾಡ್ತಾಳೆ, ದಕ್ಷಿ, ಅವಳು ತಾಯಿ ಹೆಸರು ಅವನ ತಾಯಿ ಹೆಸರೇನು ದಕ್ಷಿ ಅಂತೇಳಿ. ಅವಳು ಗಾಬರಿ ಆಗಿಬಿಡ್ತಾಳೆ. ವಿದ್ಯಾದಾನ ಮಾಡಿ ಗುರುಗಳೇ ಅವನಿಗೆ ಓದಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾಳು. ಆದರೆ ಗುರುಗಳು ಅವನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ, ಅವನಿಗೆ ವಿದ್ಯೆ ಹತ್ತೋದಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಡ್ತಾರೆ. ಆಗ ತಾಯಿಗೆ ತುಂಬ ನಿರಾಸೆ ಆಗುತ್ತೆ. ಅವಳಿಗೆ ಅಳು ಬರುತ್ತೆ. ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ. ತಾಯಿಯ ಆಸೆಯನ್ನು ಪೂರೈಸಲು ಯೋಚನೆ ಮಾಡ್ತಾನೆ. ನನ್ನ ತಾಯಿ ಬೇಜಾರಾಗಿದ್ದಾಳೆ, ಅವಳ ಆಸೆಯನ್ನು ನಾನೇನು ಮಾಡಬೇಕು, ಪೂರೈಸಬೇಕು ಅಂತ ಯೋಚನೆ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಬಾಲಕ ಮತ್ತೆ ಅಲ್ಲಿಗೆ ಬಂದನು. ಏಕೆ ಬಂದೆ ಎಂದು ಗುರುಗಳು ಗಡುಸಾಗಿ ಕೇಳಿದರು. ಗುರುಗಳೇ, ವಿದ್ಯೆ ರೇಖೆ ಹೇಗಿರುತ್ತದೆ ಎಂದು ಬಾಲಕ ವಿನೀತನಾಗಿ ಕೇಳಿದನು. ಗುರುಗಳು ಬಳಿ ಇದ್ದ ಒಬ್ಬ ಬಾಲಕನನ್ನು ಕರೆದರು. ಅವನ ಕೈ ಹಿಡಿದು, ಇಗೋ ನೋಡು, ಇದು ವಿದ್ಯೆ ರೇಖೆ, ಅದು ನಿನಗೆ ಇಲ್ಲ, ಹೋಗು ಎಂದರು. ಬಾಲಕ ನಿರಾಶನಾಗಿ ಹೊರಬಂದ. ಹಲವು ಬಾರಿ ಕೈ ನೋಡಿದ, ಯೋಚಿಸಿದ ತಕ್ಷಣ ಬೆಣಚು ಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯೆ ರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು. ಚರ್ಮ ಕಿತ್ತಿತು, ರಕ್ತ ಸುರಿಯಲು ಆರಂಭಿಸಿತು. ಆದರೂ ಭಯ ಪಡಲಿಲ್ಲ. ದಡದಡನೆ ಗುರುಕುಲದ ಒಳಕ್ಕೆ ಹೊಕ್ಕ. ಸ್ವಲ್ಪ ಸಮಯದ ನಂತರ ಏನು ಮಾಡ್ತಾನೆ, ಹುಡುಗ ಅಲ್ಲಿಗೆ ಬರ್ತಾನೆ. ಯಾಕೆ ಬಂದೆ ಎಂದು ಗುರುಗಳು ಕಡ್ಸಾಗಿ ಕೇಳ್ತಾರೆ. ಗುರುಗಳೇ, ವಿದ್ಯೆ ರೇಖೆ ಹೇಗಿರುತ್ತದೆ ಎಂದು ಬಾಲಕ ವಿನೀತನಾಗಿ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಒಬ್ಬ ಬಾಲಕನನ್ನು ಕರೆದುಕೊಂಡು ಅವನ ಕೈ ಹಿಡಿದು, ಇಲ್ಲಿ ನೋಡಿಲಿ, ಇದು ವಿದ್ಯೆ ರೇಖೆ, ಇದು ನಿನಗೆ ಇಲ್ಲ, ಹೋಗು ಎಂದರು. ಬಾಲಕ ನಿರಾಶನಾಗಿ ಹೊರಗೆ ಬಂದು ಹಲವು ಬಾರಿ ಕೈ ನೋಡ್ತಾನೆ. ಹೆಂಗಿರುತ್ತೆ ಅಂತೇಳಿ ಯೋಚನೆ ಮಾಡಿ ಒಂದು ಬೆಣಚು ಕಲ್ಲು ತಗೊಂಬಿಟ್ಟು ಗಟ್ಟಿಯಾಗಿ ವಿದ್ಯೆ ರೇಖೆನ ಏನು ಮಾಡ್ತಾನೆ, ಕೈ ಮೇಲೆ ಕೊರೆದುಕೊಂಡು ಚರ್ಮ ಕೊಡ್ತಾನೆ. ಆಗ ಅವನು ಚರ್ಮ ಕಿತ್ತು ಬರುತ್ತೆ, ರಕ್ತ ಸುರಿಯತ್ತೆ. ಆದರೂ ಅವನು ಹೆದರಲ್ಲ. ದಡದಡನೆ ಗುರುಕುಲದ ಒಳಕ್ಕೆ ಹೋಗ್ತಾನೆ. ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯೆ ರೇಖೆ ಮೂಡಿದೆ ನೋಡಿ ಎಂದ. ತನ್ನ ಕೈಯನ್ನು ಮುಂದೆ ಚಾಚಿದ. ಆದರೆ ಅದು ನಿಜವಾದ ವಿದ್ಯೆ ರೇಖೆ ಆಗಿರಲಿಲ್ಲ. ಗುರುಗಳಿಗೆ ತೋರಿಸ್ತಾನೆ. ನೋಡಿ ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯೆ ರೇಖೆ ಬಂದಿದೆ ಅಂತ ಹೇಳ್ತಾನೆ. ಆದರೆ ಅದು ನಿಜವಾದ ವಿದ್ಯೆ ರೇಖೆ ಆಗಿರಲಿಲ್ಲ.
ರಕ್ತ ಸುರಿಯುತ್ತಿರುವ ಆ ಪುಟ್ಟ ಕೈಯನ್ನು ಗುರುಗಳು ನೋಡಿದರು. ಗಾಬರಿಯಾದರು, ಮನಸ್ಸು ಕಲಕಿತು. ಬಾಲಕನ ತಲೆ ನೇವರಿಸಿ ಅಪ್ಪಿಕೊಂಡರು. ಅವನಲ್ಲಿ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸಿದರು. ನಿನ್ನಂತಹ ಶಿಷ್ಯನಿಗೆ ಅಲ್ಲದೆ ಇನ್ಯಾರಿಗೆ ವಿದ್ಯಾದಾನ ಮಾಡಲಿ ಎಂದು ಕಣ್ಣೀರು ಸುರಿಸಿದರು. ಶಿಷ್ಯನನ್ನಾಗಿ ಸ್ವೀಕರಿಸಿದರು. ಈ ಬಾಲಕನೇ ಪಾಣಿನಿ. ರಕ್ತ ಸುರಿತಿರುವ ಆ ಪುಟ್ಟ ಕೈಯನ್ನು ಗುರುಗಳು ನೋಡ್ತಾರೆ, ಗಾಬರಿ ಆಗ್ತಾರೆ. ಅವರ ಮನಸ್ಸು ಕಲ್ಕತ್ತೆ. ಬಾಲಕನ ತಲೆ ನೇವರಿಸಿ ಅಪ್ಪಿಕೊಳ್ತಾರೆ. ಅವನಲ್ಲಿ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸ್ತಾರೆ. ನಿನ್ನಂಥ ಶಿಷ್ಯನಿಗೆ ಇಲ್ಲದೆ ಇನ್ಯಾರಿಗೆ ವಿದ್ಯಾದಾನ ಮಾಡಲಿ ಅಂತ ಹೇಳಿ ಕಣ್ಣೀರು ಸುರಿಸ್ತಾರೆ. ಶಿಷ್ಯನನ್ನಾಗಿ ಅವನನ್ನು ಏನು ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ. ಅವನ ಹೆಸರು, ಆ ಬಾಲಕ ಏನಾಗ್ತಾನೆ, ಪಾಣಿನಿ ಆಗ್ತಾನೆ. ಪಾಣಿನಿ ಸತತ ಅಭ್ಯಾಸ ಮಾಡಿದ, ಮನನ ಮಾಡಿದನು, ಚಿಂತನ ಮಾಡಿದ, ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ. ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದನು. ಅದು ಜಗತ್ ಪ್ರಸಿದ್ಧವಾಯಿತು. ಇಂದಿಗೂ ಪಾಣಿನಿ ರಚಿಸಿದ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ. ಇವನ ಕಾಲ ಕ್ರಿಸ್ತಪೂರ್ವ 6ನೇ ಶತಮಾನ. ಇವನ ಗುರುವಿನ ಹೆಸರು ಉಪಪರ್ವ ಎಂಬುದಾಗಿದೆ. ವಿದ್ಯೆ ರೇಖೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು ಎಂಬುದಕ್ಕೆ ಪಾಣಿನಿ ಉದಾಹರಣೆಯಾಗಿದ್ದಾನೆ. ಪಾಣಿನಿನ ಸತತ ಅಭ್ಯಾಸ ಅವನು ಸತತ ಪ್ರಯತ್ನ ಮಾಡಿ, ಅಭ್ಯಾಸ ಮಾಡಿ, ಮನನ ಮಾಡಿ ಎಲ್ಲ ಚಿಂತನೆಯನ್ನು ಮಂಡಿಸಿದ್ದಾನೆ. ತನ್ನ ಪ್ರತಿಭೆಯಿಂದ ಏನು ಮಾಡ್ತಾನೆ, ಹೊಸ ಹೊಸ ವಿಚಾರಗಳನ್ನು ಹೊರಹೊಮ್ಮುತ್ತಾನೆ. ಅವನು ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರವನ್ನು ರಚನೆ ಮಾಡಿಕೊಡ್ತಾನೆ. ಅದು ಜಗತ್ ಪ್ರಸಿದ್ಧವಾಗುತ್ತೆ. ಇಂದಿಗೂ ಪಾಣಿನಿ ರಚಿಸಿದ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ. ಆದ್ದರಿಂದ ಇಂದಿಗೂ ಪಾಣಿನಿ ರಚಿಸಿದ ವ್ಯಾಕರಣಶಾಸ್ತ್ರ ಏನಿಗೆ ಸಂಸ್ಕೃತಕ್ಕೆ ಮೂಲ ಮಂತ್ರ. ಇವನ ಕಾಲ ಕ್ರಿಸ್ತಪೂರ್ವ 6ನೇ ಶತಮಾನ. ಎಷ್ಟನೇ ಶತಮಾನ? 6ನೇ ಶತಮಾನ. ಇವನ ಗುರುವಿನ ಹೆಸರು ಉಪಪರ್ವ ಎಂಬುದಾಗಿದೆ. ವಿದ್ಯೆ ರೇಖೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬಹುದು ಎಂಬುದಕ್ಕೆ ಪಾಣಿನಿ ಉದಾಹರಣೆಯಾಗಿದ್ದಾನೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ ತಕ್ಷಣ ಬೆಳಕಿನ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.